ನಮಸ್ಕಾರ ವೀಕ್ಷಕರೇ, ಪಿಡಿ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇವತ್ತು ಒಂದು ವಿಶೇಷ ಸುದ್ದಿಯನ್ನ, ಸಾರ್ವಜನಿಕ ಹಿತಾಸಕ್ತಿ ಉಳ್ಳಂತಹ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೇನೆ. ಅದೇನಪ್ಪಾ ಅಂತಂದ್ರೆ, ಸುಮಾರು 2 ದಶಕಗಳ ಕಾಲ ಸಾರ್ವಜನಿಕರ ಜೀವನಾಡಿಯಾಗಿ ಕೆಲಸ ಮಾಡಿದಂತಹ ಅಂಚೆ ಕಚೇರಿಯನ್ನ ಇವತ್ತು ರಾಮದುರ್ಗದ ಮುಖ್ಯ ಅಂಚೆ ಕಚೇರಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ, ಅಂದ್ರೆ ವಿಲೀನಗೊಳಿಸ್ತಾ ಇದ್ದಾರೆ. ಇದು ಯಾವ್ದಪ್ಪ ಅಂತೀರಾ ಅಂದ್ರೆ, ರಾಮದುರ್ಗ ಪಟ್ಟಣದ ಪುರಸಭೆ ಪಕ್ಕದಲ್ಲಿ, ಅಂದ್ರೆ ಪುರಸಭೆಯ ಕಾಂಪ್ಲೆಕ್ಸ್ ನಲ್ಲಿ ಇರ್ತಕ್ಕಂತ ಒಂದು ಅಂಚೆ ಕಚೇರಿ. ಈ ಅಂಚೆ ಕಚೇರಿ ಸುಮಾರು 20 ವರ್ಷ, ಅಂದ್ರೆ 2 ದಶಕಗಳ ಕಾಲ ಜನರ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದೆ. ಸಾಕಷ್ಟು ಜನ ವೃದ್ಧರು, ಹಾಗೆ ಸಾಕಷ್ಟು ಜನ ಸಿಬ್ಬಂದಿಗಳು, ಸರ್ಕಾರಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ತಮ್ಮ ಪೋಸ್ಟ್ ಅನ್ನ ಮಾಡಲು, ಹಾಗೆ ವೃದ್ಧರು ತಮ್ಮ ಪಿಂಚಣಿಯನ್ನ ಪಡೆಯಲಿಕ್ಕೆ ಸಾಕಷ್ಟು ಅನುಕೂಲಕರವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂತಹ ಒಂದು ಅಂಚೆ ಕಚೇರಿಯನ್ನ ಇದೀಗ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಈ ಒಂದು ಅಂಚೆ ಕಚೇರಿಯನ್ನ ರಾಮದುರ್ಗದ ಮುಖ್ಯ ಅಂಚೆ ಕಚೇರಿಗೆ ವರ್ಗಾವಣೆ, ಅಂದ್ರೆ ವಿಲೀನಗೊಳಿಸ್ತಾ ಇದ್ದಾರೆ. ಇದರಿಂದ ಆಗ್ತಕ್ಕಂತ ಲಾಭಗಳೇನು, ನಷ್ಟಗಳೇನು ಎಲ್ಲವನ್ನ ಕೂಡ ನಿಮ್ಮ ಪಿಡಿ ನ್ಯೂಸ್ ನಿಮ್ ಮುಂದೆ ತರ್ತಾ ಇದೆ. ಈಗ ಅಂದ್ರೆ ಇಲ್ಲಿ ನಾವು ಹೋದಂತ ಒಂದು ಸಂದರ್ಭದಲ್ಲಿ ಏನ್ ಅಂಚೆ ಕಚೇರಿ ಇದೆ ಪುರಸಭೆ ಪಕ್ಕದಲ್ಲಿ, ಆ ಅಂಚೆ ಕಚೇರಿಗೆ ಹೋದಾಗ ಸಾಕಷ್ಟು ಜನ ವೃದ್ಧರು ಕೂಡ ಅಲ್ಲಿ ನಿಂತಿದ್ರು. ಹೇಳ್ತಾ ಇದ್ರು ಅವರು, ಏನಂದ್ರೆ ನಮಗೆ ಈ ಅಂಚೆ ಕಚೇರಿಗೆ ಹಾಗೂ ನಮಗೆ ಒಂದು ಅವಿನಾಭಾವ ಸಂಬಂಧ ಮೂಡಿತ್ತು, ನಮಗೆ ಸಾಕಷ್ಟು ಅನುಕೂಲ ಆಗಿತ್ತು. ಯಾಕೆಂದ್ರೆ ನಮ್ಮ ವಯಸ್ಸಾದಂತಹ ಕಾಲದಲ್ಲಿ ನಮಗೆ ಸರಳವಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಕಷ್ಟು ಅನುಕೂಲವಾಗಿತ್ತು. ಇವತ್ತು ಏಕಾಏಕಿ ಇದನ್ನ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ತುಂಬಾ ಬೇಜಾರಾಗಿದೆ. ಹಾಗೆ ನಾಳೆ ನಾವು ಆ ಅಂಚೆ ಕಚೇರಿಗೆ ಹೋದ್ರೆ ಅಲ್ಲಿ ಸರದಿ ಸಾಲು ಜಾಸ್ತಿ ಆಗುತ್ತೆ, ಟ್ರಾನ್ಸಾಕ್ಷನ್ ಕೂಡ ಜಾಸ್ತಿ ಆಗೋದ್ರಿಂದ ಸಾಕಷ್ಟು ತೊಂದರೆಗಳು ಉಂಟಾಗಿ ನಮ್ಮ ಈ ವಯಸ್ಸಿನಲ್ಲಿ ನಾವು ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಈಗಾಗಲೇ ಪೋಸ್ಟ್ಗೆ ಸಂಬಂಧಪಟ್ಟಂತ, ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿಜಯ್ ನಾಯಕ್ ಅವರಿಗೂ ಕೂಡ ಒಂದು ಪತ್ರವನ್ನು ಬರೀತಾರೆ. ಹೀಗಾಗಿ ಅವರು ಕೂಡ ಸ್ಥಳಕ್ಕೆ ಬಂದು ಈ ಒಂದು ಪರಿಶೀಲನೆ ಮಾಡಿದಾಗ ಸಾಕಷ್ಟು ತೊಂದರೆಗಳು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬಂದ್ವು ಅಂತಕ್ಕಂಥ ವಿಷಯವನ್ನು ಹೇಳಿದ್ರು. ಅಷ್ಟಕ್ಕೆ ಅವರು ಅದನ್ನ ಬಿಡದೆ ಸ್ಥಳೀಯ ಅಂಚೆ, ಅಂದ್ರೆ ಮುಖ್ಯ ಅಂಚೆ ಇಲಾಖೆ ಏನಿದೆ ಅಲ್ಲಿ ಹೋಗಿ ಪೋಸ್ಟ್ ಮಾಸ್ಟರ್ಗಾಗ್ಲಿ, ಹೇಗೆ ಜೊತೆಗೆ ನಿನ್ನೆ SSP ಅವರು ಬಂದಿದ್ರು, ಅಂದ್ರೆ ಏನು ಅಂಚೆ ಇಲಾಖೆಯ ಮೇಲಧಿಕಾರಿಗಳು, ಅಂದ್ರೆ IAS ಕೇಡರ್ನ ಅಧಿಕಾರಿಗಳು ಕೂಡ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ವಿಜಯ್ ನಾಯಕ್ ಅವರು ಈ ಸಮಸ್ಯೆಗಳು ಏನಾಗ್ತಾ ಇದೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ವೃದ್ಧರು ಬರೋದ್ರಿಂದ ಇದು ಸೆಂಟರ್ ಆಫ್ ದಿ ಸಿಟಿ ಇದೆ, ಹೃದಯ ಭಾಗದಲ್ಲಿ ಈ ಒಂದು ಅಂಚೆ ಕಚೇರಿ ಇದೆ. ಇದರಿಂದ ಸಾಕಷ್ಟು ವೃದ್ಧರಿಗೆ ಸರಾಗವಾಗಿ ಬಂದು ತಮ್ಮ ಪಿಂಚಣಿಯನ್ನ ಪಡಿಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಇದನ್ನ ನೀವು ಮುಖ್ಯ ಅಂಚೆ ಕಚೇರಿ ಜೊತೆಗೆ ವಿಲೀನ ಮಾಡಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಸಾಕಷ್ಟು ತೊಂದರೆ ಅಂತಂದ್ರೆ ಸಾಕಷ್ಟು ಟ್ರಾನ್ಸಾಕ್ಷನ್ ಗಳಾಗುತ್ತೆ, ಸರದಿ ಸಾಲಿನಲ್ಲಿ ನಿಲ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೆಲವೊಂದಿಷ್ಟು ಜನ ಅಂಗವಿಕಲರು ಬಂದಿರ್ತಾರೆ, ಜೊತೆಗೆ ವೃದ್ಧರು ಬಂದಿರ್ತಾರೆ, ನಿಲ್ಲಿಕ್ಕೆ, ಹೀಗೆ ಸಾಕಷ್ಟು ತೊಂದರೆಗಳಾಗ್ತದೆ. ದಯವಿಟ್ಟು ಇದನ್ನ ಇಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಅಂತ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಏನು ಅಫಿಷಿಯಲ್ ಆಗಿ, ಅಂದ್ರೆ ಆಡಳಿತಾತ್ಮಕವಾಗಿ ಅವರಿಗೆ ವಿಜಯ ಸೇನಾ ಸಮಿತಿಯಿಂದ ಒಂದು ಪತ್ರವನ್ನ ಬರೆದು ಸಹಿ ಸಂಗ್ರಹಣೆ ಮಾಡಿ ಈಗಾಗಲೇ ಮುಟ್ಟಿಸಿದ್ದಾರೆ. ಜೊತೆಗೆ ಇದನ್ನ ಯಾವುದೇ ಕಾರಣಕ್ಕೂ ವಿಲೀನಗೊಳಿಸಬೇಡಿ, ಇಲ್ಲಿನ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಒಂದು ವೇಳೆ ನೀವು ಇದನ್ನ ವರ್ಗಾವಣೆ ಮಾಡಿದ್ದೆ ಆದಲ್ಲಿ ವಿಜಯ ಸೇನಾ ಸಮಿತಿಯಿಂದ ಒಂದು ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಷ್ಟಕ್ಕೆ ಬಿಡದೆ ಏನು ನಮ್ಮ ಬೆಳಗಾವಿಯ ಲೋಕಸಭಾ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ರು. ಅವರು ಕೂಡ ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿರುವಂತದ್ದು. ಈಗ ಅವರು ಡೆಲ್ಲಿಯಲ್ಲಿ ಇರೋದ್ರಿಂದ ನಾನು 2 ದಿನದಲ್ಲಿ ಬಂದು ಅದನ್ನ ಹಿರಿಯ ಅಧಿಕಾರಿಗಳು ಮಾತಾಡಿ ನಿಮ್ಮ ಒಂದು ಸಮಸ್ಯೆಯನ್ನ ತಿಳಿಗೊಳಿಸ್ತೀನಿ ಅಥವಾ ಆ ಸಮಸ್ಯೆಗೆ ಪರಿಹಾರವನ್ನ ನೀಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ನೀವು ನೋಡ್ಬೋದು ದೃಶ್ಯದಲ್ಲಿ ಸಾಕಷ್ಟು ಜನ ವೃದ್ಧರು ಕೂಡ ಹೇಳಿದ್ದಾರೆ ಎಷ್ಟೆಲ್ಲಾ ತೊಂದರೆ ಆಗ್ತಾ ಇದೆ, ಏನೆಲ್ಲಾ ಪರಿಸ್ಥಿತಿಯನ್ನ ಅವರು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಪುರಸಭೆಯ ಹತ್ತಿರದಲ್ಲಿ, ಅಂದ್ರೆ ಸೆಂಟರ್ ಆಫ್ ದಿ ಸಿಟಿ ಇರೋದ್ರಿಂದ ಸಾಕಷ್ಟು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಕಷ್ಟು ಅನುಕೂಲವಾಗಿತ್ತು. ಈಗ ವೃದ್ಧರು ಯಾರಾದ್ರೂ ಸಹಾಯ ಪಡಿಲೇಬೇಕಾಗತ್ತೆ. ಕಡಿಮೆ ಒಂದು ಪಿಂಚಣಿ ಬರ್ತಿರುತ್ತೆ ವೃದ್ಧಾಪ್ಯ ವೇತನ ಅಂತಂದ್ರೆ, ಅದರಲ್ಲಿ ಅವರು ಆಟೋಗಳ ಮೊರೆ ಹೋಗ್ಬೇಕು, ಜೊತೆಗೆ ಯಾರನ್ನಾದ್ರೂ ಸಹಾಯಕರನ್ನ ಕರ್ಕೊಂಡು ಹೋಗ್ಬೇಕು, ಕೆಲವರಿಗೆ ಸಹಾಯಕರ ಇರೋದಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆಗಳಾಗ್ತವೆ. ಇದನ್ನ ಮನಗಂಡಂತಹ ಸಂಸದರು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನ ತೀಕ್ಷ್ಣವಾಗಿ, ಅಂದ್ರೆ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನ ಮುಂದುವರಿಸಬೇಕು ಅನ್ನೋ ವಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಸ್ಬುಕ್ಕಿಗೆ ಅಮೌಂಟ್ ಇಟ್ಟಿರ್ತೇವ್ರಿ, ವಯಸ್ಸು ಹೋದರಾಗ್ತೀವಿ ನಾವು, ನಮಗೆ ಇಲ್ಲಿ ತಕ್ಕೊಳಕದು ಅನುಕೂಲ ಆಗ್ತೈತಿ. ಪ್ರತಿಯೊಂದು ಪಾಸ್ಬುಕ್ಗಳಿಗೆ ಎಲ್ಲರಿಗೂ ಇಲ್ಲಿ ಕುಂತಿದ್ರು ಬಂದ ಅವ್ರಿಗೆ ಹೇಳೈತಿ, ಅವ್ರು ಹೇಳ್ಯಾರು ಒಂದು ಪಾಸ್ಬುಕ್ಕಿಗೆ ಬೇಕಾದ್ರೆ ನಾವು ಲಕ್ಷಣ ಆದ್ರೂ ಕೂಡ 100 ರೂಪಾಯಿ ನಾವು ತುಂಬಿ ಕೇಶಂದ್ರೆ ನಾವು ಕೈಲೇ ನಾವು ಕೂಡಿಸ್ಕೊತೇವೆ. ನಮಗೆ ಗೌರ್ಮೆಂಟ್ ಪಗಾರ ಕಟ್ಟೋ ಕಿಮ್ಮತ್ ನಮ್ದಲ್ಲ, ತೋಟದ ರೊಕ್ಕ ಅಂತ ಬರ್ತೈತಿ. ನಮಗೂ ಜಾಗ ಐತಿ ಬಸವೇಶ್ವರ ನಗರಕ್ಕೆ, ಅದು ರೊಕ್ಕ ಕೊಡ್ಸಿ ಮನೆ ಕಟ್ಸೋರು. ನಾಳೆ ಜಾಗ ಮಾರೋದ್ರ ಮಾರಿದ್ರೆ
ನಾನು ದುಡ್ಡು ಬರೋದು ನಾವು ಪೌಷ್ಟಿಕ ಕಟ್ಕೊಂತೀವಿ. ಮಗ ಕೆಲಸದ ಮೇಲೆ, ಮಗಳ ಕೆಲಸದ ಮೇಲೆ ಒಂದು ಹುಡುಗಿ ಮನ್ಯಾಗ ಹುಚ್ಚಿ ಅಲ್ಲ ಇಲ್ಲಿ ಪೋಸ್ಟ್ ಇದ್ದಿದ್ರೆ ಈಗ ಬೇರೆ ಕಡೆ ಹಾಕ್ತಿದಾರ ಅವ್ರು. ಬೇಡ ರೀ, ದೂರ ಆಗ್ತೈತ್ರಿ, ತ್ರಾಸ ಆಗೋ ಕಾಲಾಗ ನಮ್ಗೆ ಇಲ್ಲಿ ಬೇಕು ಅಂತ ಹೇಳತ್ತೀವಿ. ನಾವು ಬಿಟ್ಕೊಡಕ್ ಆಗಂಗಿಲ್ಲ ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಸಾರ್ವಜನಿಕರು ಏನೆಲ್ಲ ಹೇಳಿದ್ದಾರೆ, ರುದ್ರು ಏನೆಲ್ಲ ಹೇಳಿದ್ದಾರೆ ಅಂತ. ಸ್ವತಃ ಕಣ್ಣೀರನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಆ ಅಂಚೆ ಕಚೇರಿ ಹಾಗೂ ಅವರಿಗೆ ಎಷ್ಟು ಅನುಕೂಲ ಆಗಿತ್ತು ಅನ್ನೋ ಆ ಒಂದು ಆಶಾಭಾವನೆಯಲ್ಲಿ ಗೊತ್ತಾಗತ್ತೆ, ಅವರ ಮನಸ್ಥಿತಿ ಗೊತ್ತಾಗುತ್ತೆ. ಅಷ್ಟೊಂದು ಅವಿನಾಭಾವ ಸಂಬಂಧವನ್ನ ಈ ಅಂಚೆ ಕಚೇರಿ ಹಾಗೂ ಗ್ರಾಹಕರ ನಡುವೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೇವಲ 5-6 ವರ್ಷದಿಂದ ಅದು ಸೇವೆಯನ್ನ ಸಲ್ಲಿಸ್ತಾ ಇಲ್ಲ, ಸುಮಾರು 2 ದಶಕಗಳಿಂದ ಇದೊಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರ ಕೂಗಾಗಿ, ಸಾರ್ವಜನಿಕರ ಧ್ವನಿಯಾಗಿ ಇವತ್ತು ನಿಮ್ಮ PD ನ್ಯೂಸ್ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಲೋಕಸಭಾ ಸದಸ್ಯರು ಕೂಡ ಒಂದು ಆಶಾಭಾವನೆಯನ್ನು ಹೇಳಿದ್ದಾರೆ, ಒಂದು ಭರವಸೆಯನ್ನ ನೀಡಿದ್ದಾರೆ. ನಾನು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ, ಇದನ್ನ ಮತ್ತೆ ಇಲ್ಲೇ ಮುಂದುವರಿಯುವಂತೆ ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸುದ್ದಿಯನ್ನ ನೋಡ್ತಾ ಇದ್ರೆ ನಾನು ಅವ್ರಿಗೆ ಒಂದು ವಿನಂತಿಯನ್ನ ಮಾಡ್ತಾನೆ, ಈ ಅಂಚೆ ಕಚೇರಿಯನ್ನ ಇಲ್ಲೇ ಮುಂದುವರಿಸಬೇಕು ಅಂತ ಹೇಳಿ. ಹೀಗಾಗಿ ಸಾರ್ವಜನಿಕರ ಆಶಯ ಕೂಡ ಇದಾಗಿದೆ. ಸಾಕಷ್ಟು ಕರೆಗಳನ್ನ ಮಾಡಿ ಈ ರೀತಿ ಸುದ್ದಿಯನ್ನ ಪ್ರಸಾರ ಮಾಡಿ ಅಂತ ನಮಗೂ ಕೂಡ ಹೇಳಿದ್ರು. ಹಾಗೆ ನಾವು ಸಾರ್ವಜನಿಕರ ಧ್ವನಿಯಾಗಿ ಸೇವೆಯನ್ನ ಸಲ್ಲಿಸ್ತೇವೆ. ಸಾರ್ವಜನಿಕರ ಒಂದು ಧ್ವನಿಯಾಗಿ ನಾವು ಸೇವೆಯನ್ನ ಮಾಡಿ ಈ ಒಂದು ಅಂಚೆ ಕಚೇರಿಯ ವಿರುದ್ಧ ಅಂದ್ರೆ ಇದೇನು ಈ ಒಂದು ನಿರ್ಣಯ ಏನಿದೆ ಇದನ್ನ ಹಿಂಪಡಿಬೇಕು, ಹಾಗೆ ಈ ಒಂದು ಅಂಚೆ ಕಚೇರಿಯನ್ನ ಇಲ್ಲೇ ಮುಂದುವರಿಸಬೇಕು ಅಂತಕ್ಕಂಥ ವಾದವನ್ನ ಸಾರ್ವಜನಿಕರು ಹೇಳಿದ್ದಾರೆ. ನಾವು ಹೀಗೆ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.